ನಾಳೆ ತೂರಿಗೆನೆಂದರೆ ಇಲ್ಲವಯ್ಯ ಶಿವಶರಣ ಎಂಬುದೊಂದು ಗಾಳಿ ಬಿಟ್ಟಾಗ ಬೇಗ ಬೇಗನೆ ತಾತ ಅಂಬಿಗರ ಚೌಡೆಯಲ್ಲಿ ಇರಿಸೋಣ. ಶ್ರೀ ಹಜರತ್ ಸೈಯದ್ ಶಹ ಮುರ್ತುಜಾ ಖಾದ್ರಿ ದರ್ಗಾ ಇಳಕಲ್ಲಿಯವರ 156ನೇ ವರ್ಷದ ಉರುಸ್ ಅಂಗವಾಗಿ ಅಶರ್ನವರಲ್ಲಿಯೂ ಪವಿತ್ರ ಸಮಾರಂಭದಲ್ಲಿ ಸಮಾವೇಶಗೊಂಡ ಎಲ್ಲ ಶರಣ ತಂದೆ ತಾಯಿ ಶರಣ ಬಂಧುಗಳಿಗೆಲ್ಲ ಭಕ್ತಿ ಶರಣಾರ್ಥಿ. ಬಹಳ ಸಂತೋಷದ ಕ್ಷಣ ಇದು ನೋಡಿ. ಮುರ್ತುಜಾ ಖಾದ್ರಿ ಅವರು ಶರಣ ಹೇಳ್ತಾರೆ ಬಸವಣ್ಣವರು, ಎಂಥ ಮಾನವ ಜನ್ಮ ಏನ್ ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪ. Man is the image of God. Man is rooted in God. He is the crest of creation. ಅದಕ್ಕೆ ನಮ್ಮ ಪೂಜ್ಯ ಕೊಪ್ಪಳದ ಪೂಜ್ಯರು ಹೇಳು ತಾಣಿದ್ದೀವಿ ಏನಪ್ಪ ಅಂತಂದ್ರೆ, ಒಬ್ಬ ಅವತರಿಯ ಸಾಧು ಹೇಳ್ತಾ, आदमी 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 सब कोई है, आदमी का बहुत सुकाल है मगर आदमीपन का बहुत दुकाल है. ಮನುಷ್ಯರ ಮಂದಿವೆ ಕೋಟಿ ಕೋಟಿ ಗಟ್ಟಲೆ, ಆದ್ರೆ ಮಾನವೀಯತೆ ಕೊಡ್ತದ. ಮಾನವೀಯ ಸಾಕಾರ ಮೂರ್ತಿ ಮುರ್ತುಜಾ ಖಾದ್ರಿ ಅವರು, ಪರಮತ್ವ ತಪಸ್ವಿ ವಿನಯ ಮಹಾಂತ ಕಿವಿಯೋಗಿಗಳು. ಅದಕ್ಕೆ ಇನ್ನೂ ಆದ್ರೂ ಇಷ್ಟ 156 ವರ್ಷ ಆದ್ರೂ ಅವ್ರ ಹೆಸರು ಹೆಂಗ ಬೆಳಕು ಕಾಣ್ತದೆ. ಅದಕ್ಕೆ ಉಳಿಬೇಕಾಗಿತ್ತು ಅಂತಂದ್ರೆ ಹೇಳಿಲ್ಲ ಅವನು. ಯಾವತ್ತು ಯಾರು ಅಲ್ಲಾನ ನೆನೀತಾರ, ಅಲ್ಲಾನ ಭೇಟಿ ಮಾಡಿಸಿದ್ರು, ಅಲ್ಲಾನ ಕೂರ್ಸೋದು ಯಾರಪ್ಪ ಅಂತಂದ್ರೆ ಮುರ್ತುಜಾ ಖಾದ್ರಿ ಅವ್ರು ಮಾಡ್ರು ಅಂತ ಹೇಳಿಲ್ಲ. ಅದಕ್ಕೆ ನೋಡಿ, ಏಳು ಶರಣಾದ್ರೆ ಮಲಗಿರುವೆ. ಅದಕ್ಕೆ ನೋಡಿ ಬಸವಣ್ಣ ಹೇಳ್ತಾರೆ, ಯು ಆರ್ ಆಲ್ ವಾಕಿಂಗ್ ಟೆಂಪಲ್ ಟಾಕಿಂಗ್. ಜಂಗಮಲಿಂಗ ನೀವೇ ಕೂಡಲ ಸಂಗಮ ದೇವ, ಮಾತಾಡೋದೇವ್ ನಡೆದಾಡು ಗುಡಿಗಳಿಲ್ಲ. ಕಲ್ಲಾಗ ದೇವರ, ಕಲ್ಲಾಗ ಮಣ್ಣಾಗ ಕಡಿಯಾಗ ಫೋಟೋದಾಗ ದೇವರಿಲ್ಲ. ದೇವ್ರು ಎಲ್ಲೇನ ಮನದೋಳು ಶಿವತಾವನ್ನು ಮನೆ ಮಾಡಿಕೊಂಡಿದ್ದು. ಅದಕ್ಕೆ ಇಲ್ಲೆಲ್ಲ ಮಹಾತ್ಮದ ವಾಣಿಯನ್ನು ಕೇಳ್ರಿ ಅಂತಂದ್ರೆ, ನಾಥ ಹರಿಸ ಪುರಾಣ ಪಠನ ವಚನ ಇವೆಲ್ಲ ಕೇಳಿ ಅಂತಂದ್ರೆ, ಅದರ್ವೈಸ್ ಅವ್ರ ಮೈಂಡ್ ಇಸ್ ಮಂಕಿ, ಅವ್ರ ಬಾಡಿ ಇಸ್ ಡಾಂಕಿ. ಏನಾಗ್ತದೆ, ಇಂದ್ರಿಯಗಳ ಜೊತೆ ಕೂಡಿ ನಮ್ಮ ಮನಸ್ಸು ಮಂಗನಂಗಾಗಿರುತ್ತೆ. ಆದ್ರೆ ಶರಣರ ಸಂಘದಾಗ ಸತ್ಸಂಗದಾಗ ನಾವು ಕೂಡಿವಿ ಅಂತಂದ್ರ ಮೈಂಡ್ ಬಿಕಮ್ ಸೂಪರ್. ಮನ ಉನ್ಮನ ಚಿನ್ಮನ ಮಹಾಮನ ಘನಮನ, ಮನದೋಳು ಶಿವತಾವನ್ನು ಮನೆ ಮಾಡಿಕೊಂಡಿಹನು. ಏನು ಹೊರಗಲ್ಲ ಇಲ್ಲ. जब तक मैंने बाहर देखा कोई डरा न देखा, जब मैंने अंदर देखा मुझसे बुरा न कोई दी. ಎಲ್ಲಿ ತನಕ ಹೊರಗ ನೋಡ್ನಿ ಚಲೋ ಕಾಣಲಿಲ್ಲ, ಯಾವಾಗ ಒಳಗೆ ನೋಡ್ನಿ ನಾಲ್ಕು ಕೆಟ್ಟ ಕಾಣಲಿ. ಇಂಟ್ರೋಸ್ಪೆಕ್ಷನ್, ಆತ್ಮ ನಿರೀಕ್ಷಣೆ. ಮನುಷ್ಯ ಮತ್ತು ಮಹಾತ್ಮನಾಗೋದು ಯಾವಾಗಂದ್ರೆ ಆತ್ಮ ನಿರೀಕ್ಷಣೆ. ಹೊರಗೆ ನೋಡೋದು ಅಧ್ಯಾತ್ಮಲ್ಲ, ಒಳಗೆ ನೋಡೋದು ಅಧ್ಯಾತ್ಮ. ಅದಕ್ಕೆ ಕಬೀರದಾಸರು ಯಾರೋ ಕೇಳ್ತಾರೆ, बाबा आपका पता कौन सा है? हम जहाँ जहाँ बैठे हैं वहाँ कोई आ नहीं सकते, एक बार आए तो वापस जा नहीं सकते. ಮಾತು ಮನಗಳಿಂದ ತತ್ತಮೀರಿ ನುಡಿಯುವುದ ನಿಶ್ಚೀಮ ಗ್ರಾಮ. ಅದಕ್ಕೆ ಮಾನವ ಜನ ಇದು ನೋಡಿರೇ ಒಂದು ವಿಚಿತ್ರವ. ಈ ಭಾರತ ಯಾಕೆ ಜಗದ್ಗುರು ಆಗಕ್ಕೆ ಸಾಧ್ಯದ? ಒಬ್ಬರು ಷಣ್ಮುಖ ದೇವರಿಗೆ ಷಣ್ಮುಖ ಶಿವಗಳು ಹೇಳ್ತಾರ, ಒಬ್ಬ ನರೇಂದ್ರ ವಾಲ್ಮೋಕನ ಎಂತ ಅದ್ಭುತಿದನದ. ನೋಡಿರೆ ಯಾಕ ನೋಡಿರೆ ಒಂದು ವಿಚಿತ್ರವ. ಗುರುವೆಂಬ ಗಂಡ, ಶಿಷ್ಯನೆಂಬ ಹೆಂಡತಿ, ಗಂಡು ಹೆಂಡತಿ ಆಗೋದು ಕಾಮನ್. ಇದು ವ್ಯವಹಾರಿಕ ಲೌಕಿಕ. ಆದ್ರೆ ಇದೊಂದು ಭಾರತದಾಗ ಒಂದು ವಿಶೇಷ. ನೋಡಿರೆ ಒಂದು ವಿಚಿತ್ರವ. ಗುರುವೆಂಬ ಗಂಡ, ಶಿಷ್ಯನೆಂಬ ಹೆಂಡತಿ, ಹಸ್ತಪುಸ್ತಕ ಸಂಯೋಗವೆಂಬ ಕೂಟದ ಕೂಡಲು. ಹಸ್ತ ಅಂದ್ರೆ ಕ್ರಿಯೆ, ಮಸ್ತಕ ಅಂದ್ರೆ ಜ್ಞಾನ. ಕ್ರಿಯಾಜ್ಞಾನದ ಸಾಮರಸ್ಯವೇ ಅನುಭವ. ವಿಷಯಗಳು ಹೇಳ್ತಾರೆ, ಅನುಭವವೆಂಬುದು ಆತ್ಮವಿದ್ಯೆ. ಲೌಕಿಕ ವಿದ್ಯೆ ಅಲ್ಲ ಇವು. ಹದೀಸ್ ಆಗಲಿ, ಪುರಾಣ ಆಗಲಿ, ವಚನ ಆಗಲಿ, ಲೌಕಿಕ ವಿದ್ಯೆಗಳಲ್ಲ ಇವ. ಅನುಭವವೆಂಬುದು
ಅನುಭವ ಎಂಬುದು ಅಂತರಂಗದ ರತ್ನ. ಅನುಭವ ಎಂಬುದು ನಿಜ ನಿವಾಸದಲ್ಲಿರಿಸುವುದು. ಅನುಭವ ಎಂಬುದು ತನ್ನ ತಾನ ಎಂದು ತೋರುವುದು. ಅನುಭವ ಎಂಬುದು ಗುರು ಶಂಭುಲಿಂಗ ವಹಿಸುವುದು. ಅದಕ್ಕೆ ಅನುಭವ ಸಾಹಿತ್ಯವನ್ನು ಕೊಟ್ಟವರು ಇವರೆಲ್ಲ ಸುಫಿ ಸಂತರು, ಶರಣರು, ಮಹಾತ್ಮರು. ಅದಕ್ಕೆ ನೋಡಿ ಈ ಮಾನವ ಜನ್ಮ ಅಂದ್ರೆ ಏನ್ ಬಂದಲ್ಲ, ಸುಮ್ಮನೆ ತಿಂದು ಮನೆ ಮತ ಹೋದ ಕಷ್ಟ ಬಂದಿಲ್ಲ. ಮಾನವೀಯತೆಯನ್ನು ಸಾಧಿಸ, ಇಲ್ಲಿ ಮಾನವೀಯತೆಯನ್ನು ಉಳಿಸ. ನೋಡಿ ಇಷ್ಟು ವರ್ಷ ಆದರೂ ಇನ್ನೂ ಯಾಕೆ